ಈ ಭಿಕ್ಷೆ ಆ ದೇವರ ಕಡೆಯಿಂದ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಕೆಲಸ ಇವರು ಇಷ್ಟು ವರ್ಷ ಮಾಡಿದ್ದಾರೆ ಅಂದರೆ ಇವ್ರಿಗೆ ನಾನು ನಮೋ ನಮ. ಈ ಕೆಲಸ ದೇವರೆಲ್ಲ ಸಹ ಸಾಧ್ಯ ಇಲ್ಲ ಮಾಡಲಿಕ್ಕೆ. ನಮ್ಮ ಅಕ್ಕ ತಂಗಿರಾಗಿರ್ಬೋದು ಎಲ್ಲ ಅಕ್ಕರಾಗಿದೆ, ಎಲ್ಲ ಅಕ್ಕರು ಎಲ್ಲ ಅಕ್ಕಂದಿರು ಹಾಗೂ ಎಲ್ಲ ಅಣ್ಣಂದಿರು ಅಂತೀವಿ. ಯಾಕಂದರೆ ಎಲ್ಲ ವಯಸ್ಸೆಲ್ಲ ದೊಡ್ಡವರು, 10 ವರ್ಷ 10 ವರ್ಷ ದೊಡ್ಡವರು. ಹಾಗಾಗಿ ಇದೊಂದು ಬೇಜಾರ ಸಂಗತಿ ಅಂದ್ರೇನು, ನಮ್ಮ AW ಅವರು ಹೇಳಿದಾಗೆ ಹೇಗೆ ನಾವು ಸರ್ಕಾರ ನೌಕರಿ ಏನು ಬರ್ತೇವೆ ಅದೇ ಥರನಾಗಿ 60 ವರ್ಷ ಏನಿದೆ ಅದು ವಯ ನಿವೃತ್ತಿ ಆಗಲೇಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇದು ಕಳೆದ 3 ತಿಂಗಳಾಯಿತು ಈಗ ಈ ನಗರಸಭೆಗೆ ಜಾಯಿನ್ ಆಗಿ. ಆ ಸಂದರ್ಭದಲ್ಲಿ ಕೇವಲ ರಾಜೇಶ್ವರಿ ಮೇಡಮ್ ನೋಡಿದ್ದೇನೆ, ಅದು ಬಿಟ್ಟರೆ ನಮ್ಮ ಹೀರೋ ನೋಡಿದ್ದೀನಿ. ವಂಡರ್ಫುಲ್ ಪರ್ಸನ್ ಇನ್ನು. ಯಾಕೆ ಏನು ಅಂದರೆ ನಾವು ಹತ್ತಿರ ಇರ್ತಿದ್ದೆ, ಹಾಗಾಗಿ ಅಕ್ಕಗಳು ಅಷ್ಟು ಪರಿಚಯ ಇಲ್ಲ. ಬಟ್ ಮುಖಗಳು ನೋಡಿದ್ರೆ ಭಾಳ ಸುಂದರವಾಗಿ ಮುಖಗಳು ಯಾಕಂದರೆ ಇಷ್ಟು ವರ್ಷ ಈ ಕಸದಲ್ಲಿ ಕೆಲಸ ಮಾಡಿದರೂ ಸಹ ಅವ್ರ ಕಳೆಗಳು ಈಗ ಹಾಗಿದ್ದಾರೆ ಅಂದರೆ ಅವರ ಸೇವೆ ನಮಗೆ ಒಂದು ಭಿಕ್ಷೆಯಾಗಿ ಕೊಟ್ಟಿದ್ದಾರೆ. ಅವ್ರ ಸೇವೆ ಭಿಕ್ಷೆ. ಯಾಕೆ ಭಿಕ್ಷೆ ಅಂತಂದರೆ ಈ ಭಿಕ್ಷೆ ಆ ದೇವರ ಕಡೆಯಿಂದ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಕೆಲಸ ಇವರು ಇಷ್ಟು ವರ್ಷ ಮಾಡಿದ್ದಾರೆ ಅಂದರೆ ಇವ್ರಿಗೆ ನಾನು ನಮೋ ನಮ. ಯಾವಾಗೋ ಈ ವಿಚಾರವ ಯಾಕೆ ಹೇಳ್ತಾರೆ ಅಂದರೆ ಈ ಕೆಲಸ ದೇವರೆಲ್ಲ ಸಹ ಸಾಧ್ಯ ಇಲ್ಲ ಮಾಡಲಿಕ್ಕೆ. ಅದಕ್ಕಾಗಿ 24/7 ವಾಟರ್ ಸಪ್ಲೈ ಕೆಲಸ. ಈಗ ನಮ್ಮ AW ಹೇಳಿದಾಗೆ ನಾನು 24/7 ನೀರು ಸರಬರಾಜು ಏನು ವ್ಯವಸ್ಥೆಯಲ್ಲೇ ಕೆಲಸ ಮಾಡಿ ಬಂದಿದ್ದೇನೆ. ನನಗೆ ಅಂದರೂ ಇಲ್ಲಿ ಕೋಲಾರ ಹೋಗಪ್ಪ ನಿನ್ಗೆ ಗೊತ್ತಾಗ್ತದೆ ಪರಿಸ್ಥಿತಿ ಏನಿದೆ. ಕೋಲಾರ ಹೋಗಿ ನಿನ್ನ ಪರಿಸ್ಥಿತಿ ಗೊತ್ತಾಗ್ತೈತೆ. ಯಾಕಂದ್ರೆ ದೇಶ ಎಲ್ಲ ಅಡ್ಡಾಡಿ ಬಂದಿದೆ. ಬಿಕಾಸ್ ಇನ್ ಇಂಡಿಯನ್ ಆರ್ಮಿ ಸರ್ವಿಸ್ 18 years. ಅಲ್ಲಿ ವ್ಯವಸ್ಥೆ, ಇಲ್ಲಿ ವ್ಯವಸ್ಥೆ, ನಮ್ಮ ಕರ್ನಾಟಕ ವ್ಯವಸ್ಥೆ ಎಲ್ಲನೂ ಶಾರ್ಟ್ ಇದರಲ್ಲಿ ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೇನೆ. ಅಂಥ ಸೇವೆ, ಕುಡಿ ನೀರಿನ ಸಮಸ್ಯೆ ಇದ್ದಾಗ 24/7 ಕೆಲಸ ಮಾಡುವಂಥ ಈ ನನ್ನ ಅಣ್ಣಂದರಿಗೆ ನಾನು ಸಹ ಸಾಷ್ಟಾಂಗ ನಮಸ್ಕಾರವನ್ನು. ಈಗ ಎಲ್ಲರ ಬಗ್ಗೆ ಅಷ್ಟು ಪರಿಚಯ ಇಲ್ಲ. ಎಲ್ಲರೂ 29, 39, 29, 28, 27 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅದರಲ್ಲಿ ರಾಜೇಶ್ವರಿ ಮೇಡಮ್ ಬಗ್ಗೆ ಹೇಳೋದಾದರೆ ಹ್ಯಾಟ್ಸ್ ಆಫ್. ಯಾಕಂದರೆ ಯಾವಾಗೂ ನನಗೆ 3 ತಿಂಗಳೊಳಗೆ ಒಂದಷ್ಟು ಸಮಸ್ಯೆಗಳನ್ನು ಆಗದಂಗೆ, ಯಾಕೆ ತಮಗೆಲ್ಲರಿಗೂ ಗೊತ್ತಾಗಿರೋ ಪ್ರಕಾರ ಕೋರ್ಟು, ಕಚೇರಿ, ಲೋಕಾಯುಕ್ತು, ಮೀಟಿಂಗು ಅಲ್ಲೆಲ್ಲ ಹೋದಾಗ ಅದರ ಸಗಲ ಭಾರ ಅಂದರೆ ಉಸ್ತುವಾರಿ ಅಂತಲ್ಲ, ಉಸ್ತುವಾರಿ ನಮ್ಮ ಮೇಡಮ್ ತಗೊಂಡಿದ್ರು 3 ತಿಂಗಳ. ಒಂದಷ್ಟು ನಾ ಎಲ್ಲರ ಅನ್ಅಫಿಷಿಯಲಿ ಆಗಲಿ ಅಥವಾ ಯಾವುದೇ ಸರ್ಕಾರದ ಸಭೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಸಹ ಯಾವುದೇ ಕಂಪ್ಲೇಂಟ್ ಸಾಹೇಬ್ರೆ ನೀವಿಲ್ಲ, ಹಾಗಾಗಿ ಇಲ್ಲಿ ವ್ಯವಸ್ಥೆ ಹಿಂಗಾಗಿದೆ ಅನ್ನೋದು ಯಾವಾಗ ಈ 3 ತಿಂಗಳಲ್ಲಿ ಕಂಡು ಬಂದಿಲ್ಲ. ಹಾಗಾಗಿ ತುಂಬ ಥ್ಯಾಂಕ್ಸ್ ಮೇಡಮ್. ಸೇಮ್ ಅವ್ರದ್ದು ಅದೇ ನೋಡಿ, ಯಾವಾಗಲೂ ಸರ್ ಹೇಳ್ದಂಗೆ ಯಾವಾಗ ಹಸುಮುಖ. ಎಷ್ಟೋ ಸಮಸ್ಯೆಗಳು ಬಂದರೆ ಏನು ಲಾಸ್ಟ್ ಟೈಮ್ ಬಂದರೆ ಹಸನ್ಮುಖ ಏನಮ್ಮ. ಹೀಗೇ ಇರಲಿ, ಹೀಗೆ ನಿಮ್ಮ ವಯ ನಿವೃತ್ತಿಯಲ್ಲಿ ಇದಾಗಿರಿ, ಯಾವಾಗ ನಗ್ತಾ ಇರ್ರಿ. ಇದೇ ಒಂದು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಶಾರ್ಟ್ ಟೈಮ್ ಇರೋದ್ರಿಂದ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಹೊರಡ್ತಾರೆ. ಹಾಗಾಗಿ ನನ್ನೂ ಒಂದು ಸ್ವಲ್ಪ ಕಡತಗಳು ಬೆಳಗಿಂದ ನಿನ್ನಿಂದ ಒಂದು ಸ್ವಲ್ಪ ಕಚೇರಿಗೆ, ಜಿಲ್ಲಾಧಿಕಾರಿ ಕಚೇರಿಗೆ ಓಡಾಡ್ತಾ ಇದ್ದೇನೆ.